ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಗೃಹಲಕ್ಷ್ಮಿ 16ನೇ ಕಂತಿಗೆ ಸಂಬಂಧಪಟ್ಟ ಹಾಗೆ ಕೆಲವೊಂದು ಪ್ರಶ್ನೆಗಳು ನಿರಂತರವಾಗಿ ಕೇಳಿ ಬರ್ತಾ ಇದ್ದಾವೆ ಮತ್ತು ಸೋಷಿಯಲ್ ಮೀಡಿಯಾದಲ್ಲಿ ಸಾಕಷ್ಟು ವಿಚಾರಗಳ ಬಗ್ಗೆ ರೂಮರ್ಸ್ಗಳು ಹಬ್ತಾ ಇದೆ. ಎಲ್ಲವನ್ನ ಕೂಡ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಯಾಕೆಂದರೆ ಗೃಹಲಕ್ಷ್ಮಿ 16ನೇ ಕಂತಿಗೋಸ್ಕರ ಸಾಕಷ್ಟು ಜನ ಕಾಯ್ತಾ ಇದ್ದೀರಾ. ಕೆಲವೊಬ್ಬೊಬ್ಬರು ಕಮೆಂಟ್ ಮಾಡ್ತಾ ಇದ್ದೀರಾ, ಇಲ್ಲ ಸರ್ ಇನ್ಮೇಲೆ ಹಣನೇ ಬರಲ್ಲ, ಹಣ ಕೊಡೋದಕ್ಕೆ ಸರ್ಕಾರದ ಹತ್ರ ಹಣನೇ ಇಲ್ಲ ಅಂತ ಹೇಳಿ ಕಮೆಂಟ್ ಮಾಡ್ತಾ ಇದ್ದೀರಾ. ಈ ಎಲ್ಲ ವಿಚಾರಗಳ ಬಗ್ಗೆ ಡೀಟೇಲ್ ಇನ್ಫಾರ್ಮೇಷನ್ ತಿಳಿಸ್ಕೊಡ್ತೀನಿ. ಪೂರ್ತಿ ವಿಡಿಯೋನ ನೋಡಿ. ನೀವೇನಾದರೂ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಅಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋಕ್ಕೆ ಎಲ್ಲರೂ ಒಂದು ಲೈಕ್ ಕೊಡೋ ಮೂಲಕ ಸಪೋರ್ಟ್ ಮಾಡಿ, ಓಕೆನಾ. ಮೊದಲನೇದಾಗಿ 5 ಗ್ಯಾರಂಟಿಗಳಲ್ಲಿ ಮಹತ್ವಾಕಾಂಕ್ಷಿ ಯೋಜನೆ ಆಗಿರ್ತಕ್ಕಂಥ ಗೃಹಲಕ್ಷ್ಮಿ ಯೋಜನೆಯನ್ನು ಸರ್ಕಾರ ಏನಾದರೂ ಬಂದ್ ಮಾಡಿಬಿಡ್ತಾ, ಯಾಕೆ ಇನ್ನೂ ಹಣ ಬಂದಿಲ್ಲ ಅಂತ ನೋಡೋದಕ್ಕೆ ಹೋದರೆ ಖಂಡಿತವಾಗ್ಲೂ ಇದಕ್ಕೆ ಸಂಬಂಧಪಟ್ಟ ಹಾಗೆ ಹೇಳಬೇಕು ಅಂದರೆ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಗ್ಯಾರಂಟಿ ಯೋಜನೆಗಳಲ್ಲಿ ಅದರಲ್ಲೂ ಕೂಡ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವ ಕಾರಣಕ್ಕೂ ಕೂಡ ಬಂದ್ ಮಾಡಲ್ಲ. ಇದೇ ರೀತಿ ಯೋಜನೆಯ ಕಾಂಗ್ರೆಸ್ ಪಕ್ಷದ ಗೃಹಲಕ್ಷ್ಮಿ ಯೋಜನೆ ಮಾದರಿಯಲ್ಲಿ ಬೇರೆ ಬೇರೆ ಪಕ್ಷಗಳು ಇದೇ ರೀತಿ ಮಾದರಿಯಲ್ಲಿ ಯೋಜನೆಗಳನ್ನು ಇಟ್ಕೊಂಡು ಎಲೆಕ್ಷನ್ನಿಗೆ ಹೋಗ್ತಾ ಇದ್ದಾರೆ ಅಂತ ಅಂದರೆ, ಬೇರೆ ಯೋಜನೆಗಳನ್ನು ಕೂಡ ಜಾರಿಗೆ ತರ್ತಾ ಇದ್ದಾರೆ ಅಂದರೆ ಖಂಡಿತವಾಗ್ಲೂ ಕೂಡ ಈ ಯೋಜನೆಯ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಅಂತಲೇ ಹೇಳ್ಬೋದು. ಅದರ ಜೊತೆಯಲ್ಲಿ ಸರ್ಕಾರಕ್ಕೂ ಕೂಡ ಗೊತ್ತಿದೆ ಮಹಿಳೆಯರು ಇದರಿಂದ ಯಾವ ರೀತಿ ಲಾಭ ಪಡ್ಕೊತಾ ಇದ್ದಾರೆ. ಆಮೇಲೆ ಈಗ ಇಷ್ಟೆಲ್ಲ ಮಾಡಿ 15 ಕಂತುಗಳನ್ನು ಹಾಕಿ ಸುಮಾರು ಒಬ್ಬೊಬ್ಬ ಮಹಿಳೆಯರಿಗೆ 30,000 ರೂಪಾಯಿ ಅವರ ಖಾತೆಗೆ ಜಮಾ ಮಾಡಿಬಿಟ್ಟು ಖಂಡಿತವಾಗ್ಲೂ ಕೂಡ ಬಂದ್ ಮಾಡುವಂಥ ಕೆಲಸ ಸರ್ಕಾರ ಯಾವ ಕಾರಣಕ್ಕೂ ಕೂಡ ಮಾಡಲ್ಲ. ಆಮೇಲೆ ಇನ್ನೊಂದು ಪ್ಲಸ್ ಪಾಯಿಂಟ್ ಏನಪ್ಪ ಅಂದರೆ, ಗೃಹಲಕ್ಷ್ಮಿ ಯೋಜನೆ 16ನೇ ಕಂತು ಬಗ್ಗೆ ಹೇಳಬೇಕು ಅಂದರೆ, ಈಗ ಆಲ್ರೆಡಿ ನೀವು ಪ್ರಶ್ನೆಗಳನ್ನು ಕೇಳ್ತಾ ಇದ್ದೀರಾ, ಏನು ಸರ್ ನೀವು ಈಗ ಪುಷ್ಟು DBT ಇದ್ದು ಒಂದು ವಾರಕ್ಕೆ ಹಣ ಬಂದ್ಬಿಡುತ್ತೆ ಅಂತ ಹೇಳ್ತಾ ಇದ್ರಿ, ಬಂದಿಲ್ವಲ್ಲ. ಖಂಡಿತವಾಗ್ಲೂ ಕಳೆದ ಕೆಲವು ತಿಂಗಳುಗಳ ನೋಡೋದಕ್ಕೆ ಹೋದರೆ, ಕಂತುಗಳು ನೋಡೋದಕ್ಕೆ ಹೋದರೆ ಪುಷ್ಟು DBT ಬಂದು ಒಂದು ವಾರಕ್ಕೆ ಹಣ ಜಮಾ ಆಗ್ತಾಯಿತ್ತು. ಈಗ ಏನು ಮಾಡೋದಕ್ಕೂ ಸಚಿವೆ ಲಕ್ಷ್ಮೀ ಹೆಬ್ಬಾಳ್ಕರ್ ಮೇಡಮ್ಗೆ ಆಗಿರೋದು ನಿಮಗೆಲ್ಲ ಗೊತ್ತೇ ಇದೆ. ಹಾಸ್ಪಿಟ್ಲ್ ಅಡ್ಮಿಟ್ ಆಗಿ ಈಗ ಆಲ್ರೆಡಿ ಡಿಸ್ಚಾರ್ಜ್ ಆಗಿ ಈಗ ಇದ್ರ ಬಗ್ಗೆ ಒಂದು ಸ್ಟೇಟ್ಮೆಂಟ್ ಕೂಡ ಮಾಡಿದ್ದಾರೆ. ಶೀಘ್ರದಲ್ಲಿ ಎಲ್ಲವನ್ನ ಕೂಡ ಪ್ರೋಸೆಸ್ ಮಾಡ್ತೀವಿ ಅಂಥೇಳಿ ಬಿಡುಗಡೆ ಹಂತಕ್ಕಂತೂ ಬಂದಿದೆ, ಯಾವುದೇ ಡೌಟ್ ಇಲ್ಲ. ಬಟ್ ಆದರೆ ಹಣ ನಿಮ್ಮ ಖಾತೆಗಳಿಗೆ ಯಾವಾಗ ಜಮಾ ಆಗ್ಬೋದು ಅಂತ ನೋಡೋದಕ್ಕೆ ಹೋದರೆ, ನಿಮಗೆ ಫೆಬ್ರವರಿ ತಿಂಗಳಲ್ಲಿ ಗೃಹಲಕ್ಷ್ಮಿ 16 ಮತ್ತು 17ನೇ ಕಂತಿನ ಹಣವನ್ನು ಬಿಡುಗಡೆ ಮಾಡ್ತೀವಿ ಅಂತೇಳಿ ಅಪ್ಡೇಟ್ ಕೊಟ್ಟಿದ್ದಾರೆ. 30,000 ರೂಪಾಯಿಯನ್ನು ಕೊಟ್ಟಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಮುಂದಿನ ದಿನಗಳಲ್ಲಿ ಯಾವುದೇ ರೀತಿ ಯಾವ ಕಾರಣಕ್ಕೂ ಕೂಡ ಇಷ್ಟೊಂದು ಜನಪ್ರಿಯತೆಗೊಂಡಿರ್ತಕ್ಕಂಥ ಯೋಜನೆಯನ್ನು ನಾವು ಬಂದ್ ಮಾಡಲ್ಲ ಅಂತಲೂ ಕೂಡ ಹೇಳಿರ್ತಕ್ಕಂಥದ್ದು ರಾಜ್ಯ ಸರ್ಕಾರ. ಹಾಗಾಗಿ ಖಂಡಿತವಾಗ್ಲೂ ಯಾವುದೇ ಕಾರಣಕ್ಕೂ ಕೂಡ ಬಂದಾಗಲ್ಲ. ಊಹಾಪೋಹಗಳಿಗೆ ಬೆಲೆ ಕೊಡೋಕೆ ಹೋಗಬೇಡಿ. ಇನ್ನು ಕೆಲವರು ಯಾವಾಗ ಹಣ ಬಿಡುಗಡೆ ಆಗೋದು ಲೇಟ್ ಆಗುತ್ತೋ, ಯಾವಾಗ 2 ತಿಂಗಳು, 2.5 ತಿಂಗಳು, 3 ತಿಂಗಳು ಹಣ ಲೇಟ್ ಆಗುತ್ತೋ, ಅನ್ನಭಾಗ್ಯ ಇರ್ಬೋದು, ಗೃಹಲಕ್ಷ್ಮಿ ಆಗಿರ್ಬೋದು, ನೀವು ಈ ಕಂತನ್ನು ಪಡ್ಕೋಬೇಕು ಅಂದರೆ ಈ ಕೆಲಸ ಮಾಡಬೇಕು, ಆ ಕೆಲಸ ಮಾಡಬೇಕು, ಈ KYC ಮಾಡಬೇಕು. ಹೌದು, ಈ KYC ಮಾಡಬೇಕು. ಅದು 16ನೇ ಕಂತಿಗೋಸ್ಕರ ಈ KYC ಮಾಡೋದಲ್ಲ, ಕಡ್ಡಾಯವಾಗಿ ಈ KYC ಮಾಡಬೇಕು. ಅದು ಯಾರು ಆಗಿರಲ್ಲ ಅವ್ರು ಮಾತ್ರ ಮಾಡಬೇಕು, ಎಲ್ಲರೂ ಹೋಗಿ ಮಾಡುವಂಥದ್ದಲ್ಲ, ಓಕೆನಾ. ಹಾಗಾಗಿ ಯಾರ್ದು ಈ KYC ಆಗಿರಲ್ಲ ಹೇಗೆ ನೋಡೋದು? ಈಗ ಆಲ್ರೆಡಿ ನಿಮ್ಗೆ ಇದಕ್ಕೆ ಸಂಬಂಧಪಟ್ಟ ಹಾಗೆ ಈ KYC ನೋಡೋದು ಹೇಗೆ, ಚೆಕ್ ಮಾಡೋದು ಹೇಗೆ ಅಂತ ನಮ್ಮೆಲ್ಲ ವೀಕ್ಷಕರಿಗೆ ತಿಳಿಸ್ಕೊಟ್ಟಿದ್ದೀನಿ. ಇದಕ್ಕೆ ಸಂಬಂಧಪಟ್ಟ ಹಾಗೆ ನನ್ನ ಚಾನಲ್ನಲ್ಲೇ ವಿಡಿಯೋಗಳಿದೆ, ದಯವಿಟ್ಟು ಹೋಗಿ ನೋಡಿ. ಖಂಡಿತವಾಗ್ಲೂ ಫೆಬ್ರವರಿ 15, 20 ಒಳಗಡೆ ಅಂತೂ ಖಂಡಿತವಾಗ್ಲೂ 16ನೇ ಕಂತಿನ ಹಣ ಬಿಡುಗಡೆ ಆಗುತ್ತೆ. ಫೆಬ್ರವರಿ ಎಂಡಲ್ಲಿ 17ನೇ ಕಂತಿನ ಹಣ ಬಿಡುಗಡೆ ಆಗುವಂಥ ಸಾಧ್ಯತೆ ಇದೆ. ಸರ್ಕಾರದಿಂದ ಅಪ್ಡೇಟ್ ಬಂದರೂ ಸಹ ಕೆಲವೊಮ್ಮೆ ಹಣ ಬಿಡುಗಡೆ ಆಗೋದು ಲೇಟ್ ಆಗುತ್ತೆ. ಅದಕ್ಕೆ ನಾವೇನು ಮಾಡೋಕ್ಕಾಗಲ್ಲ. ಹಣ ಬಿಡುಗಡೆ ಮಾಡಿದರೆ ಅವ್ರು ಕರೆಕ್ಟಾಗಿ ಒಂದು ದಿನಾಂಕಕ್ಕಂತ ಫಿಕ್ಸ್ ಮಾಡಿ ಹಣ ಬಿಡುಗಡೆ ಮಾಡಿದರೆ ಎಲ್ರಿಗೂ ಕೂಡ ಚೆನ್ನಾಗಿರುತ್ತೆ, ಖುಷಿಯಾಗುತ್ತೆ. ಬಟ್ ಆ ಥರ ಆಗ್ತಾ ಇಲ್ಲ, ಓಕೆನಾ. ಯಾವಾಗಲೂ ಡಿಲೇ ಆಗ್ತಾನೆ ಇದೆ. ನೋಡೋಣ ಮುಂದಿನ ದಿನಗಳಲ್ಲಿ ಯಾವ ರೀತಿ ಆಗುತ್ತೆ ಅಂಥೇಳಿ. ನಾನು ಕೂಡ ನಿಮ್ಮ ಪರವಾಗಿ ಸರ್ಕಾರಕ್ಕೂ ಕೂಡ ಮನವಿ ಮಾಡ್ಕೊತೇನೆ, ಪ್ರತಿ ತಿಂಗಳು ಒಂದು ದಿನಾಂಕ ಫಿಕ್ಸ್ ಮಾಡಿಬಿಡಿ. 15ನೇ ತಾರೀಕಿಂದ 20 ಅಥವಾ 20ರಿಂದ 25 ಈ ರೀತಿ ಫಿಕ್ಸ್ ಮಾಡಿದ್ರೆ ಜನರಿಗೂ ಒಂದು ಖುಷಿ ಆಗುತ್ತೆ. ಒಂದು ಕಮಿಟ್ಮೆಂಟ್ ಏನೋ ಒಂದು ಮಾಡ್ಕೊಂಡ್ರೆ ಅದು ಕಟ್ಟಲಿಕ್ಕೆ ಅನುಕೂಲ ಆಗುತ್ತೆ, ಅದೇ ರೀತಿ ಬಿಡುಗಡೆ ಮಾಡಿದ್ರೆ ಅಂತ, ಓಕೆನಾ. ಇದ್ರ ಬಗ್ಗೆ ನಿಮ್ಗೆ ಏನು ಅನ್ಸುತ್ತೆ ಕಮೆಂಟ್ ಮಾಡೋ ಮೂಲಕ ತಿಳಿಸಿ. ಇದಾಗಿತ್ತು ಈ ಕ್ಷಣದ ಮಾಹಿತಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್.